ನಿನ್ನ ಪರಿಶುದ್ಧಾತ್ಮನ ಆಲೋಚನೆಯನ್ನು ಕೊಡು ಸ್ವಾಮಿ. ನಿನ್ನ ಪವಿತ್ರಾತ್ಮ ನಡೆಸುವಿಕೆಯನ್ನು ಅನುಗ್ರಹಿಸು ಪ್ರಭುವ. ನಿಮ್ಮ ಸನ್ನಿಧಿಯಲ್ಲಿ ನೀವು ಈ ವಾಕ್ಯವಾಗಿ ಅಲ್ಲದೆ ಶಕ್ತಿಯಾಗಿ, ಅಗ್ನಿ ಜ್ವಾಲೆಯಾಗಿ, ಇಬ್ಬಾಯಿ ಕತ್ತಿಯಾಗಿ ನಿನ್ನ ಪ್ರಜೆಗಳಂತ ಹಾಕಲಿ. ಅವರ ಪರಿಸ್ಥಿತಿಗಳ ಬದಲಾಗಲಿ, ಅವರ ಕುಟುಂಬದ ಸ್ಥಿತಿಗತಿಗಳು ಮಾರ್ಪಾಟಾಗಲಿ, ಆತ್ಮಿಕವಾಗಿ ಬಲ ಹೊಂದಲಿ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಪ್ರವಾದಿ ಕೂಡ ಅದೇ ಮಾತಾಡ್ತಾ ಇದ್ದಾನೆ. 2ನೇ ಅಧ್ಯಾಯ ತೆಗೆಯೋಣ, 2ನೇ ವಚನ ಓದಿಕೊಳ್ಳೋಣ ಪ್ರಿಯ ಜನ ಮಕ್ಕಳೇ. ಹಬಕ್ಕೂಕ ಬರೆದ ಪುಸ್ತಕ ದಯಪಾಲಿಸಿದನು. ನಿನಗಾದ ದರ್ಶನವನ್ನು ಬರೆ, ಓದುವಾಗ ಶೀಘ್ರವಾಗಿ ಓದುವಂತೆ, ಅಲಗಿಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಆದರೆ ಪರಿಣಾಮಕ್ಕೆ ತ್ವರಪಡದೆ ಮೋಸ ಮಾಡುವುದು ತಡವಾದರೂ ಕಾದಿರು, ಅದು ಬಂದೇ ಬರುವುದು. ಜನರೇ, ದೇವರ ವಾಗ್ದಾನ ನೆರವೇರಬೇಕಂದ್ರೆ ಅದಕ್ಕೊಂದು ಸಮಯ ಇಟ್ಟಿದ್ದಾನೆ. ಚಿಂತೆ ಇಲ್ದವರು ಹೇಳಿ, ಇದು ಸಂತೆ ಅನ್ಕೊಂಡ್ಬಿಟ್ರ ಅವರು. ಮನೆಗೆ ಬೇಸ್ ಬೆಳೆದು ದೇವ್ರ ವಾಕ್ಯ ಕೇಳಿದ್ರೆ ನಿನ್ನ ಪಾಪ ಪರಿಹಾರ ಆಗ್ತದೆ, ನಿನಗೆ ಶಾಪ ಬಿಡುಗಡೆ ಆಗ್ತದೆ, ರೋಗ ವಾಸ ಆಗ್ತದೆ, ಕುಟುಂಬ ಆಶ್ರಯಿಸಲ್ಪಡ್ತದೆ, ಭವಿಷ್ಯತ್ತು ಬದಲಾಗ್ತದೆ. ವಾಕ್ಯಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ವಾಗ್ದಾನ ನೆರವೇರಬೇಕಂದ್ರೆ ಸುಮ್ಮನೆ ಅಲ್ಲಮ್ಮ. ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ಮಾಡ್ಬೇಕಂದ್ರು ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ, ನಾಳೆ ಕೊಟ್ಬಿಡ್ತಾರ? ನೀನು ಲೋನ್ ಕೊಡ್ತೇವೆ ಅಂತ ಹೇಳ್ತಾರೆ, ನಾಳೆ ಕೊಟ್ಬಿಡ್ತಾರ? ಜೋರಿಗೆ ಹೇಳಿ, ಏನ್ ಮಾಡ್ಬೇಕು? ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಆಮೇಲೆ ದಾಖಲೆ ಪರಿಶೀಲನೆ ಮಾಡಿ, ಇವತ್ತು ದಾಖಲೆ ಪರಿಶೀಲನೆ ನಾಳೆ ಕೊಟ್ಬಿಡ್ತಾರ? ಸಿವಿಲ್ ನೋಡ್ತಾರೆ. ಎಲ್ಲಿ ಬ್ಯಾಂಕ್ನವ್ರು ಜಗ್ಗಿದ್ದಾರೆ ನಮ್ಮ ಚರ್ಚಲ್ಲಿ. ಆದಾಯ ನೋಡ್ತಾರ, ಆದಾಯ ಕೂಡ ಕರೆಕ್ಟಾಗಿ ಕೊಟ್ಬಿಡ್ತಾರ? 1 ವಾರ ತಿರ್ಸ್ತಾರೆ, 2 ವಾರ ತಿರ್ಸ್ತಾರೆ, ತಿಂಗಳಾಗ್ತದೆ ಕೆಲವು ಸಾರಿ. ತಿಪ್ಪಸಮೆಲ್ಲದಿ ಲೋನ್ ಆಯ್ತಾ? ನಿನ್ ಲೋನ್ ಆಯ್ತೇನಪ್ಪ? ಲೋನ್ ಆಯ್ತಾ? ಅವನಿಗೆ ಶಾಂಕ್ಷನ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಯಾಕೆ ಶಾಂಕ್ಷನ್ ಆಗ್ತಾ ಇಲ್ಲ? ದಾಖಲಾತಿ ಸರಿಯಾಗಿ ಲೋನ್ ಕೊಡಕ್ ಸಿದ್ಧ ಇದೆ. ಬ್ಯಾಂಕ್ ರೆಡಿ ಇದೆ, ಲೋನ್ ಕೊಡ್ತದೆ. ಆದ್ರೆ ಲೋನ್ ತಗೋಬೇಕಾದ್ರೆ ಏನ್ ಕರೆಕ್ಟ್ ಇರಬೇಕು? ಆ ಲೋನ್, ಆ ಬ್ಯಾಂಕಿಗೆ ಸಂಬಂಧಪಟ್ಟ ದಾಖಲಾತಿ ಕರೆಕ್ಟಾಗಿ ಇರಬೇಕು. ನಮ್ಮ ಜಗದೀಶ ಹೋಗ್ತಾನ ಬರ್ತಾನ, ಆಗ್ತದಂತಾನೆ ಆಗೋದಿಲ್ಲ ಅಂತಾನ ಅಲ್ಲ. ಹಲ್ಲೆಲೂಯಾ. ಒಂದು ಬ್ಯಾಂಕಲ್ಲಿ ತೆಗೆದುಕೊಳ್ಬೇಕಂದಷ್ಟು ದಾಖಲಾತಿ ಬೇಕಂದ್ರೆ, ಪರಲೋಕದ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ನನ್ನ ಜೀವಿತ ಹೆಂಗಿಟ್ಕೊಳ್ಬೇಕು, ನನ್ನ ಯೋಚನೆ ಹೆಂಗಿರ್ಬೇಕು, ನನ್ನ ಮಾತು ಹೆಂಗಿರ್ಬೇಕು, ನಮ್ಮ ನಡತೆ ಹೆಂಗಿರ್ಬೇಕು, ನನ್ನ ಸ್ವಭಾವ ಹೇಗಿರ್ಬೇಕು. ಹಲ್ಲೆಲೂಯಾ. ನೀವು ಒಂದೇ ಮಾತು ಹೇಳ್ತಾರೆ, ದೇವರು ಅವತ್ತು ಹೇಳಿದ್ನಲ್ಲ ಸರ್, ಯಾಕಾಗಿಲ್ಲ? ದೇವರು ಅವತ್ತು ವಾಗ್ದಾನ ಮಾಡಿದ್ನಲ್ಲ ಬೆಟ್ಟ ಪ್ರೇಯರ್ನಾಗ. ಯಾವ ಪ್ರೇಯರ್ನಾಗ? ಬೆಟ್ಟ ಪ್ರೇಯರ್ನಾಗ ಮಾಡಿದ್ನಲ್ಲ, ಎಲ್ಲರಿಗೂ ಆಗೈತೆ, ನನಗೆ ಯಾಕಾಗಿಲ್ಲ? ನಿನ್ನ ದಾಖಲಾತಿ ಕರೆಕ್ಟ್ ಆಗಿಲ್ಲ. ಹಲೋ, ನಿನ್ನ ರೆಕಾರ್ಡ್ಸ್ ಅವ್ರಿಗೆ ವಾಗ್ದಾನ ಮಾಡಿದ, ಅವ್ರಿಗೆ ಆಗಿಬಿಡ್ತು, ಇವ್ರಿಗೆ ವಾಗ್ದಾನ ಮಾಡಿದ, ಇವ್ರಿಗೆ ಆಗಿಬಿಡ್ತು, ನನಗೆ ಯಾಕೆ ಆಗಲಿಲ್ಲ? ನನಗೆ ಕೊಡೋಕೆ ರೆಡಿ ಇದೆ ಬ್ಯಾಂಕ್. ಎಲ್ಲರಿಗೂ ಲೋನ್ ಕೊಡ್ತದೆ ಬ್ಯಾಂಕು. ಇಂಥವ್ರಿಗೆ ಮಾತ್ರ ಲೋನ್ ಕೊಡ್ತಾನೆ, ಎಲ್ಲರಿಗೂ ಲೋನ್ ಕೊಡಲ್ಲ ಅಂತ ಏನು ರೂಲ್ಸ್ ಐತೇನಪ್ಪ? ಅದಕ್ಕೆ ಅರ್ಹರಾಗಿರುವ ಯಾರಾಗಿರಲಿ, ಯಾವ ವ್ಯಕ್ತಿಯನ್ನಾಗಿರಲಿ, ಆ ಬ್ಯಾಂಕಿಗೆ ಸಂಬಂಧಪಟ್ಟ ದಾಖಲಾತಿಗಳು ಆ ಬ್ಯಾಂಕ್ ರೂಲ್ಸ್ಗೆ ಅನುಗುಣವಾಗಿದ್ದರೆ ಖಂಡಿತವಾಗಿ ನೀನು ಲೋನ್ ಕೊಡ್ತಾರೆ. ಇವಾಗ ನಮ್ಮ ದೇವರು ಕೂಡ ಹಾಗೆ ನಿನಗೆ ವಾಗ್ದಾನ ನೆರವೇರಿಸಬೇಕಂದ್ರೆ ನಿನ್ನ ಜೀವಿತವನ್ನ, ನಿನ್ನ ಸ್ವಭಾವಗಳನ್ನ, ನಿನ್ನ ನಡತೆಯನ್ನ ಬದಲಾಯಿಸ್ಕೋ. ಅದನ್ನ ಬಿಟ್ಟು ದಾಖಲಾತಿ ಚೆನ್ನಾಗಿಲ್ಲ, ಹೋಗು ಅಂತಾನೆ. ನಿನ್ನ ರೆಕಾರ್ಡ್ಸ್ ದಾಖಲಾತಿ ಚೆನ್ನಾಗಿಲ್ಲ. ಹಲ್ಲೆಲೂಯಾ.
ನಾನು ಚೆಕ್ ಸೈನ್ ಮಾಡಿ ಕೊಟ್ಟಿದ್ದೇನೆ, ಸ್ವಲ್ಪ ಡೇಟ್ 8-9 ಬರ್ದೀನಿ. 8ನೇ ತಾರೀಕಿಗೆ ಬ್ಯಾಂಕಿಗೆ ಹೋದ್ರೆ ನಾಳೆ ಬರ್ರಿ, ಇದು 9 ಐತೆ ಅಂತ. ನಾನು ಬರ್ದದ್ದು 8, ಸ್ವಲ್ಪ ಹಿಂಗೆ ತಿದ್ದೀನಿ ಅಷ್ಟೇ. ಯಾಕೆ ವಾಪಸ್ ಕಳಿಸಿದ್ರು? ನಾನು ಬರ್ದದ್ದು 8 ಬರ್ದೇನೆ, ಆದ್ರೆ ಸ್ವಲ್ಪ ಅದು 8 ಕೆಳಗಡೆ ಕೂಡ್ಕೊಂಡಿದೆ. ನಾಳೆ ಬಾ ಅಂದ್ರು. ನಾನು ಫೋನ್ ಮಾಡಿದೆ ಬ್ಯಾಂಕಿಗೆ, ಇಲ್ಲ ಸರ್ 8, ಇಲ್ಲ ಸರ್ 9. ಇವತ್ತು ಕೊಡೋದ್ರೆ ಕೇಳ್ತಾನ ಆತ. ನನಗೆ ಮತ್ತೆ ಹೇಳಿದೆ, ಪ್ಲೀಸ್ ಜನ ಅಂದ್ಕೋಬೇಡ ಸರ್, ನಾಳೆ ಕಳಿಸಿ ಕೊಡ್ತಾನೆ ಅಂದ. ಮತ್ತೆ ದೇವ್ರು ಮಾಡಿದ ವಾಗ್ದಾನ ನೆರವೇರ್ಬೇಕಾ? ಜೊತೆ ಮಕ್ಕ ನೆರವೇರ್ಬಾರ್ದ? ದೇವರ ವಾಗ್ದಾನ ನೆರವೇರ್ಬೇಕಂದ್ರೆ ನೀನು ದೇವರಿಗೆ ಬೇಕಾದ ದಾಖಲಾತಿಗಳು ಕೊಡ್ಬೇಕ. ದೇವ್ರು ಏನ್ ದಾಖಲಾತಿ ಕೇಳ್ತಾನೆ? ಬ್ಯಾಂಕ್ ಅವ್ರು ಏನ್ ಕೇಳ್ತಾರಪ್ಪ ಜಗದೀಶ್? ಟಕ 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 ಹೇಳ್ಬೇಕು ನೀನು. ಬ್ಯಾಂಕ್ ನೀವು ಚಪ್ರ ಲಕೊಂಡು ನೀನು ಹೇಳ. ಅವನು ಹೆಂಗಂತಾರೆ, ಇವನಿಗೆ ಹೇಳಕ್ ಬರ್ತಾ ಇಲ್ಲ. ಹಿಂಗಂದ್ರೆ ಉಳಿಕೆ ನೀನ್ ಹೇಳ್ಕೊ ಅಂತ. ಹಲ್ಲೆಲೂಯಾ. ಓಕೆ, ನಮ್ಮ ಪರಲೋಕದ ವಾಗ್ದಾನಗಳು ನೆರವೇರ್ಬೇಕಂದ್ರೆ, ನಮ್ಮ ದೇವ್ರ ವಾಗ್ದಾನ ನೆರವೇರ್ಬೇಕಂದ್ರೆ ದೇವರಿಗೆ ಕೊಟ್ಟು ದಾಖಲಾತಿ ಕೊಡ್ಬೇಕು ತಾನೆ. ಏನ್ ದಾಖಲಾತೆ? ಹಲ್ಲೆಲೂಯಾ. ಏನ್ ದಾಖಲಾತಿ ಕೊಡ್ಬೇಕು? ದೇವರಿಗೆ ಮೊದಲು ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ರಿ. 2ನೇ ಕೊರಿಂಥಿ ಪುಸ್ತಕ 7ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯ ಇದೆ. ಅಪೊಸ್ತಲ ಪೌಲ ಹೇಳ್ತಾನೆ, ಮೊದಲು ದೇವರಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ರಿ. 2ನೇದಾಗಿ ನಿಮ್ಮ ಹೃದಯವನ್ನು ಶುಚಿ ಮಾಡಿಕೊಳ್ಳಿ. 3ನೇದಾಗಿ ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಡ್ರಿ. 4ನೇದಾಗಿ ನಿನ್ನ ಪಾಪವನ್ನ ಒಪ್ಪಿಕೋ. 5ನೇದಾಗಿ ಪಶ್ಚಾತ್ತಾಪ ಪಡು. 6ನೇದಾಗಿ ನೀತಿಯನ್ನು ಅನುಸರಿಸಿ ನಡಿ. 8ನೇದಾಗಿ ಕರ್ತನ ಮುಂದೆ ಕಾದು ಕೂತಿರು. ಆತನ ವಾಗ್ದಾನಗಳನ್ನ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಒಂದು ಕೊಟ್ರೆ ಒಂದು ಕೊಡಲ್ಲ. ನಂಬಿಕೆ ಇರ್ತೇವೆ, ಪ್ರೇಯರ್ ಮಾಡಲ್ಲ. ಪ್ರೇಯರ್ ಮಾಡ್ತೇವೆ, ಪರಿಶುದ್ಧತೆ ಇಲ್ಲ. ಪರಿಶುದ್ಧರಾಗಿರ್ತೇವೆ, ಮಾತು ಚೆನ್ನಾಗಿಲ್ಲ. ಮಾತು ಚೆನ್ನಾಗಿದ್ದಾವೆ, ಇನ್ನೊಂದು ಇಲ್ಲ. ಈ ದಾಖಲಾದ ಕರೆಕ್ಟ್ ಇಲ್ಲ ತೆರೆಸ್ತಾ ಬ್ಯಾಂಕ್ದವ್ರು ಹಿಂದಕ್ಕೆ ಮುಂದಕ್ಕೆ. ಇವಾಗ ದೇವರು ವಾಗ್ದಾನ ನೆರವೇರಬೇಕಂದ್ರೆ ಕೂಡ ನಿನ್ನಲ್ಲಿರುವಂತಹ ಬಲಹೀನತೆ ಸರಿ ಮಾಡ್ಕೋ. ಹಲ್ಲೆಲೂಯಾ. ದೇವರು ಹೇಳಿದ ಮಾತನ್ನು ನೆರವೇರಿಸ್ತಾನೆ, ಅದು ನೆರವೇರ್ತದೆ. ತಪ್ಪದೆ ನೆರವೇರ್ತದ್ರಿ. ಕೊಟ್ಟ ಮಾತು ದೇವರು ಹಿಂತೆಗೆಯುವನಲ್ಲ. ಒಂದು ಸಾರಿ ದೇವರು ಒಬ್ಬ ವ್ಯಕ್ತಿಗೆ ಮಾತು ಕೊಟ್ಟಂದ್ರೆ ಮಾತು ಹಿಂತಕೊಳ್ಳೋದಿಲ್ಲ, ಅದು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಏನ್ ಸರ್, ಯೇಸು ಸ್ವಾಮಿ ದಾರಿಯಿಂದ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬರಬ್ಬ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಬರಬ್ಬ ಬಂದು ಕೇಳ್ತಾನೆ ಯೇಸುವನ್ನ, ನೀನು ನಾನು ಒಟ್ಟಾಗಿ ಇಬ್ಬರು ಸೇರ್ಕೊಂಡ್ಬಿಟ್ರೆ ಇವರೆಲ್ಲ ನಾವು ಏನ್ ಬೇಕಾದ್ರೆ ಮಾಡ್ಬೋದು, ನಾವು ಇಬ್ಬರು ಸ್ನೇಹಿತರಾಗೋಣ ಬಾ ಅಂತ ಬರಬ್ಬ ಕರೀತಾನ. ಯಾರನ್ನ ಹೇಳಿ? ಅವಾಗ ಯೇಸು ಒಂದು ಮಾತು ಹೇಳ್ತಾನೆ, ಬರಬ್ಬನೇ, ನಾನು ನಿನ್ನ ಜೊತೆ ಕೈ ಜೋಡಿಸೋದಿಲ್ಲ, ಬೇಕಾದ್ರೆ ನಿನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೇನೆ, ನಿನ್ನ ಜೊತೆಗೆ ಮಾತ್ರ ನಾನು ಕೈ ಜೋಡಿಸೋದಿಲ್ಲ. ಇದನ್ನು ಮಾತು ಹೇಳಿ ಮುಂದೆ ಹೋಗ್ಬಿಟ್ರೆ ಸ್ವಾಮಿ. ಒಂದಿನ ಆಯ್ತು, ಒಂದು ವಾರ ಆಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು. ಈಗ ವರ್ಷಗಳು ಕಳೆದು ಹೋದ ನಂತರ 33 ವರ್ಷಗಳಾದ ಮೇಲೆ ಯೇಸುವನ್ನ ಆ ಸರ್ಕಾರ, ಆ ಒಂದು ರೋಮ್ ಸರ್ಕಾರದವರು ಹಿಡ್ಕೊಂಡು ಶಿಲುಬೆಗೆ ಹಾಕುವಂತ ಸಮಯ ಬಂತು. ಅವಾಗ ಲೆಕ್ಕಾಚಾರವಾಗಿ ಪಾಪ ಮಾಡಿದವರನ್ನ, ತಪ್ಪು ಮಾಡಿದವರನ್ನ ಶಿಲುಬೆ ಕಂಬ ಏರಿಸಬೇಕಾಯಿತು. ಯೇಸುಸ್ವಾಮಿ ಏನು ಪಾಪ ಮಾಡಿಲ್ಲ, ಯೇಸುಸ್ವಾಮಿ ಏನು ತಪ್ಪು ಮಾಡಿಲ್ಲ, ಯೇಸುಸ್ವಾಮಿ ಏನನ್ನೇ ಮಾಡಿಲ್ಲ. ಆದ್ರೆ ಎಲ್ಲರೂ ಕೂಗ್ತಾರೆ ಯೇಸುವನ್ನ ಶಿಲುಬೆಗೆ ಹಾಕಿಸೆಂಬುದಾಗಿ. ಅವಾಗ ಪಿಲಾತನಿಗೆ ಯೇಸುವ ಮೇಲೆ ಕನಿಕರ ಬಂದು ಈತನ ಹೇಗಾದ್ರೂ ನೋಡಿ ತಪ್ಪಿಸ್ಬೇಕು ಅಂತೇಳಿ ಈ ಸಬ್ಬತ್ ಹಬ್ಬದ ದಿನದಲ್ಲಿ, ಪಸ್ಕಾ ಹಬ್ಬದ ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕಲ್ಲ. ಈತನ ಹತ್ರ ಏನು ತಪ್ಪು ಕಂಡಿಲ್ಲ, ಈತನ ಹತ್ರ ಏನು ಅನ್ಯಾಯ ನಾನು ಕಾಣಲಿಲ್ಲ, ಈತನನ್ನು ಬಿಟ್ಟು ಬಿಡ್ತಾನೆ, ಚೆನ್ನಾಗಿ ಓಡೋದು ಅಂತ ಪಿಲಾತ ಹೇಳ್ತಾನೆ. ಬರಬ್ಬನನ್ನು ಬೇಕು ಶಿಲುಬೆಗೆ ಹಾಕ್ಸಾನ ಅಂತ ಹೇಳ್ತಾನೆ. ಶಿಲುಬೆಗೆ ಹೊರಗರ ಯಾರಲ್ಲಿ? ಬರಬ್ಬ. ಆದ್ರೆ
ಬರಬ್ಬನ ಶಿಲ್ಬೆಗೆ ಹಾಕ್ಲಿಲ್ಲ. ಯಾರನ್ನ ಹಾಕಿ ಶಿಲ್ಬೆಗೆ? ಒಂದಿನ ಏನ್ ಮಾತು ಕೊಟ್ಟಿದ್ದ? ಬೇಕಾದ್ರೆ ನಿನಗೆ ಬೇಕಾದ್ರೆ ಪ್ರಾಣ ಬೇಕಾದ್ರೆ ಕೊಡ್ತಾನೆ, ನಿನ್ನೊಟ್ಟಿಗೆ ಕೈ ಜೋಡಿಸೋದಿಲ್ಲ. ಆ ಮಾತು ನೆರವೇರಿಸಲಿಲ್ವಾ? ಹಲ್ಲೆಲೂಯ, ಹೇಳಿ ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಜನರೇ, ದೇವರು ಮತ್ತೊಂದು ವಾಗ್ದಾನ ಮಾಡ್ತಾನೆ. ಏನು ವಾಗ್ದಾನ ಮಾಡ್ತಾನೆ ಅಂದ್ರೆ, ಅಪೊಸ್ತಲರ ಕೃತ್ಯಕ್ಕೆ ಬರೋಣ. ಅದಕ್ಕೆ ಮುಂಚಿತವಾಗಿ ಲೂಕನ ಸುವಾರ್ತೆಗೆ ಬರೋಣ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನ ಬೇಗನೆ ಓದೋಣ. ಕರ್ತನಲ್ಲಿ ಪ್ರಿಯ, ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಮಯ ವಾಕ್ಯ ಸಂದೇಶ ಕೊಡ್ತಾನೆ. ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡ್ತಾನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಹಲ್ಲೆಲೂಯ. ಅಪೊಸ್ತಲರು ವಾಗ್ದಾನ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಜೀವಂತವಾಗಿರಬೇಕಾದ್ರೆ ವಾಗ್ದಾನ ಮಾಡ್ತಾನೆ. ಏನಂತ ವಾಗ್ದಾನ ಮಾಡ್ತಾನೆ? ನಿಮಗೆ ಶಕ್ತಿಯನ್ನು ಕೊಡುತ್ತೇನೆ, ಪವಿತ್ರಾತ್ಮ ಶಕ್ತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡ್ತಾನೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ. ಹಲ್ಲೆಲೂಯ. ಪಕ್ಕದಾಗ ಹೇಳಿ ಒಂದ್ಸರಿ ಹಿಂಗನ್ರಿ. ನನ್ನ ಪಕ್ಕದ ಯಾರಿದ್ದ ನಂಗೆ ಬಡಿದಿದ್ದೆ. ನನ್ನ ಪಕ್ಕದ ಪೈಪ್ ಕಂಬಿ ಇದೆ, ಅದಕ್ಕೆ ಕಂಬಿ ಹೊಡೆದೆ ನಾನು. ಹಿಂಗೆ ತಟ್ರೆ ಹಾಕಿ 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 ಸಾಕು ಸಾಕು ಸಾಕು. ಓ, ಚಾನ್ಸ್ ಕೊಟ್ಟು ನೋಡೋಣಂಗಿದ್ದೀರಪ್ಪ ನೀವು. ಹಲ್ಲೆಲೂಯ. ನೀನು ಯಾರು ಹಾಕಿದೆ? ಅಲ್ಲಿಂದ ಸುದ್ದಾಯ್ತ ನಿಂದು. ಏನಾಗಿದೆ ಅಂದ್ರೆ, ಶಿಷ್ಯರಿಗೆ ಮಾತಾಡ್ತಾನೆ, ನಾನು ನಿಮಗೆ ಪವಿತ್ರ ಆತ್ಮನ ಶಕ್ತಿಯನ್ನು ಕೊಡುತ್ತೇನೆ. ಏನ್ ಹೇಳ್ತದೆ ವಾಕ್ಯಲ್ಲಿ? ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಶಿಷ್ಯರಿಗೆ ಹೇಳ್ತಾನೆ, ವಾಗ್ದಾನ ಮಾಡ್ತಾ ಇದ್ದಾನೆ. ಏನಂತ ವಾಗ್ದಾನ ಮಾಡ್ತಾನೆ? ನಿಮಗೆ ಶಕ್ತಿಯನ್ನು ಕೊಡುತ್ತೇನೆ, ಪವಿತ್ರಾತ್ಮನ ಶಕ್ತಿ ಕೊಡುತ್ತೇನೆ, ಪವಿತ್ರಾತ್ಮ ಶಕ್ತಿ ಅನುಗ್ರಹಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದನು. ಯೇಸು ಸ್ವಾಮಿ ಈ ಲೋಕ ಬಿಟ್ಟು ಹೋದ. ಶಿಷ್ಯರು ಕೂಡ ಮತ್ತೆ ಮೀನು ಹಿಡಿಯುವ ಸ್ಥಳಕ್ಕೆ ಹೊರಟು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಮತ್ತೆ ಕರ್ಕೊಂಡು ಬಂದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬಂದು ನೋಡಿದ್ರೆ ಆ ವಾಗ್ದಾನ ನೆರವೇರಿತು. ಹಲ್ಲೆಲೂಯ. ಜೊತೆಗಡೆ ಹಲ್ಲೆಲೂಯ, ಎಡಗಡೆ ಹಲ್ಲೆಲೂಯ. ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 49 ವಚನದಲ್ಲಿ ಮಾಡಿದ ವಾಗ್ದಾನ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬಂದು ನೋಡಿದ್ರೆ ಅವರು ವಾಕ್ಯ ಹೇಳ್ತದಲ್ಲಿ ಹೋದ್ರಿ, ಪಂಚಶತ ಮಧ್ಯಾಹ್ನ ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕದ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಿಗೆ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಹಲ್ಲೆಲೂಯ. ಅಪೊಸ್ತಲರನ್ನು ನೋಡಿದಾದ್ರೆ ಲೂಕನ ಸುವಾರ್ತೆಯಲ್ಲಿ ವಾಗ್ದಾನ ಮಾಡಿದ ದೇವರು ಅಪೊಸ್ತಲರ ಕೃತ್ಯದಲ್ಲಿ ಬಂದು ನೋಡಿದ್ರೆ ಆ ವಾಗ್ದಾನ ಅವರ ಮೇಲೆ ಕಳಿಸಿಕೊಟ್ಟ ದೇವರ ಶಕ್ತಿಯನ್ನ, ದೇವರ ಬಲವನ್ನ ಹೊಂದಿಕೊಂಡು ಅನೇಕ ಅದ್ಭುತಗಳನ್ನ, ಅನೇಕ ರೋಗಿಗಳನ್ನು ವಾಸಿ ಮಾಡಿದರು, ಅನೇಕ ದೆವ್ವಗಳನ್ನು ಬಿಡಿಸಿದರು, ಅನೇಕ ಸತ್ತವನ್ನ ಎಬ್ಬಿಸಿದರು, ಪಾಪಗಳನ್ನ ಕ್ಷಮಿಸಲ್ಪಟ್ಟರು. ಆಮೆನ್. ಹಲ್ಲೆಲೂಯ. ಇನ್ನುಗಡೆ ಹಲ್ಲೆಲೂಯ. ದೇವರು ವಾಗ್ದಾನದಲ್ಲಿ ನಂಬಿಗಸ್ತಾನೆ. ಹೇಳ್ರಿ, ಕೊಟ್ಟ ಮಾತನ್ನು ನೆರವೇರಿಸ್ತಾನೆ. ಮಾತು ಕೊಟ್ಟಾನಂದ್ರೆ ಅದು ನೆರವೇರಿಸ್ತಾನೆ. ಎಷ್ಟೇನು ನಂಬ್ತೀರ? ಎಲ್ಲಿ ನೆರವೇರಿಸ್ತಾನೆ ಸರ್? ನಾನು ಹಂಗೆ ಇದ್ದೇನೆ ಅಂತೀರಾ? ನೀನು ಹಂಗೆ ಇದೆ ಅಂದ್ರೆ ನಿನಗೇನಿಲ್ಲ ಕರೆಕ್ಟಾಗಿ ದಾಖಲಾತ ಕರೆಕ್ಟಾಗಿ ಅದನ್ನ ತಿಳ್ಕೊ. ದಾಖಲಾತ ಸರಿ ಮಾಡ್ಕೊ, ರೆಕಾರ್ಡ್ಸ್ ರೆಡಿ ಮಾಡ್ಕೊ. ಫಸ್ಟ್ ಲೋನ್ ರೆಡಿ ಇದೆ. ನಂಬಿಕೆಯಲ್ಲಿ ಕಡಿಮೆ ಆಗಿದೆಯಾ? ಪ್ರಾರ್ಥನೆಯಲ್ಲಿ ಕಡಿಮೆ ಆಗಿದೆಯಾ? ಪರಿಶುದ್ಧತೆಯಲ್ಲಿ ಕಡಿಮೆ ಆಗಿದೆಯಾ? ಮತ್ತೆ ಯಾವುದ್ರಲ್ಲಿ ಕಡಿಮೆ ಆಗಿದೆಯಾ? ಸರಿ ಮಾಡಿಕೊ. ಆಮೆನ್. ಹಲ್ಲೆಲೂಯ. ಜೋರಿಗಳು ಹಲ್ಲೆಲೂಯ. ಸೊಲೊಮೋನ ಹೇಳ್ತಾನೆ, ವಾಗ್ದಾನ ಒಂದು ತಪ್ಪಿ ಹೋಗುವುದಿಲ್ಲ ಅಂತೇಳಿ. ಯೆಹೋಶುವ ಹೇಳ್ತಾನೆ, ವಾಗ್ದಾನ ಒಂದು ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ. ಅಪೊಸ್ತಲ ಪೌಲ ಹೇಳ್ತಾನೆ, ಕ್ಲುಪ್ತ ಕಾಲದಲ್ಲದು ನೆರವೇರ್ತದೆ. ಹಬಕ್ಕೂಕನು ಹೇಳ್ತಾನೆ,
ತಡವಾದರೂ ಕಾದರೂ ಅದು ಬಂದೇ ಬರುತ್ತದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಡುತ್ತೇನೆ. ತಂದೆಯು ಮಾಡಿದಂಥದ್ದನ್ನು ತಂದೆಯ ವಾಗ್ದಾನ ಮಾಡಿದಂಥದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಏನು ವಾಗ್ದಾನ ಮಾಡುತ್ತ ತಂದೆ? ಈ ಬಲವನ್ನು ಹೊಂದಿರುವುದು. ಯಾವ ಬಲ? ಪವಿತ್ರಾತ್ಮನ ಬಲ. ಆಮೆನ್. ಹೇಳಿ ಹಲ್ಲೆಲೂಯಾ. ಇನ್ನೂ ಗಂಟೆ ಹಲ್ಲೆಲೂಯಾ. ಯಾರ ಮೇಲೆ ಪವಿತ್ರಾತ್ಮನ ಬಲ ಬರ್ತದೋ ಅವರ ಕುಟುಂಬದಲ್ಲಿ ದೇವರ ಕಾರ್ಯ ಪ್ರಾರಂಭವಾಗ್ತವೆ. ಯಾರ ಕುಟುಂಬದಲ್ಲಿ ಪವಿತ್ರಾತ್ಮನಿಗೆ ಪ್ರಾಧಾನ್ಯತೆ ಕೊಡ್ತಾರೋ ಅವರ ಜೀವನದಲ್ಲಿ ದೇವರ ದೊಡ್ಡ ಕಾರ್ಯ ಮಾಡ್ತಾನೆ. ಈಗ ಹೇಳ್ರಿ, ನಮ್ಮ ಹೃದಯದ ನಮ್ಮ ಜೀವನದಲ್ಲಿ ಹೇಳ್ರಿ, ದೇವರ ವಾಗ್ದಾನ ನೆರವೇರ್ಬೇಕಂದ್ರೆ ನಾವೇನ್ ಮಾಡಬೇಕು ಹೇಳಿ? ನಾವೇನ್ ಮಾಡಬೇಕು? ವಾಕ್ಯ ತೆಗಿರಿ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಕ್ಕೆ 7ನೇ ಅಧ್ಯಾಯ 1-2 ವಚನವನ್ನು ಓದಿಕೊಂಡು ನಾನು ಪ್ರಾರ್ಥನೆ ಮುಂದುವರಿತೇನೆ. ಪ್ರಿಯರೇ, ಹೃದಯಗಳಲ್ಲಿ ನಮಗೆ ಸ್ಥಳ ಕೊಡಿರಿ. ಪ್ರಿಯರೇ, ಈ ವಾಗ್ದಾನಗಳನ್ನು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಲ್ಲೆಲೂಯಾ. ಅಲ್ಲಿ ಬಹಳ ಉತ್ತಮವಾದ ಮಾತಿದೆ. ಮತ್ತೊಂದು ಸರಿ ಓದಿಕೊಳ್ಳೋಣ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವಂತೆ ಪ್ರಯತ್ನಿಸೋಣ. ಹಲ್ಲೆಲೂಯಾ. ಈ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರಬೇಕು. ನನಗೆ ಮಾಡಿದ ವಾಗ್ದಾನ, ನನ್ನ ಕುಟುಂಬಕ್ಕೆ ಮಾಡಿದ ವಾಗ್ದಾನ, ನನ್ನ ಮಕ್ಕಳಿಗೆ ಮಾಡಿದ ವಾಗ್ದಾನ ನೆರವೇರ್ಬೇಕಂದ್ರೆ ಕೆಲವರು ವಾಗ್ದಾನವನ್ನ ಗೋಡೆಗಳ ಮೇಲೆ ಹಾಕೊಳ್ತಾರೆ, ತಪ್ಪಿಲ್ಲ. ಕೆಲವರು ವಾಗ್ದಾನವನ್ನ ತಗೊಳ್ತಾರೆ, ತಪ್ಪಿಲ್ಲ, ಕರೆಕ್ಟೇ. ಆದರೆ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ ಒಂದನೇದಾಗಿ ಏನ್ ಮಾಡ್ತಾನೆ? ನಾವು ಶರೀರಾತ್ಮ ಕಲ್ಮಶವನ್ನ ತೊಲಗಿಸಬೇಕು. ಹೇಳಿ, ನಂಬರ್ 1, ನಮ್ಮ ಜೀವನದಲ್ಲಿ ವಾಗ್ದಾನ ನೆರವೇರ್ಬೇಕಾ ನೆರವೇರಬಾರ್ದ? ಬ್ಯಾಂಕಿಂದ ಲೋನ್ ಬರ್ಬೇಕಾ ಬರಬಾರ್ದ? ಬರ್ಬೇಕಂದ್ರೆ ದಾಖಲಾತಿ ಕರೆಕ್ಟಾಗಿ ಕೊಡ್ಬೇಕು, ಹೌದಲ್ಲ? ಈಗ ದೇವರ ವಾಗ್ದಾನ ನೆರವೇರ್ಬೇಕಂದ್ರೆ ನಂಬರ್ 1 ಒಂದೇದು ನೆನಪಿಟ್ಕೊಡ್ರಿ, ನಮ್ಮ ಶರೀರಾತ್ಮ ಕಲ್ಮಶವನ್ನ ತೊಲಗಿಸ್ಬೇಕು. ಎರಡನೇದಾಗಿ ದೇವರ ಭಯದಿಂದ ಕೂಡಿ ಬರಬೇಕು. ಮೂರನೇದಾಗಿ ನಾವು ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಈ 3 ಕೆಲಸ ಮಾಡಿದ್ರೆ ಮೇಲೆ ಹೇಳಿದ ವಾಗ್ದಾನಗಳು ನಮ್ಮ ಕುಟುಂಬದಲ್ಲಿ ನೆರವೇರ್ತವೆ. ಹಲ್ಲೆಲೂಯಾ. ಇನ್ನು ಗಟ್ಟಿಗೆ ಹಲ್ಲೆಲೂಯಾ, ಇನ್ನು ಜೋರಾಗಿ ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನೆರವೇರ್ಬೇಕು వాగ్దాన. తెలుగులో ఏముందమ్మ మాట? అసలు ఈరోజు తెలుగు చదవలేదు పాపం. దేవుని భయముతో పరిశుద్ధాత్మను సంపూర్ణము చేసుకొనుచు శరీరమునకు మరి ఆత్మను కలిగిన సమస్త కల్మషము నుండి ಹಲ್ಲೆಲೂಯಾ. ದೇವರ ವಾಗ್ದಾನ ನೆರವೇರಬೇಕಂದ್ರೆ ನಾವು ಸುಮ್ಮನೆ ಹಂಗೆ ಬರಂಗಿಲ್ಲ. ಇವತ್ತು ನಾವು ಹೋಗೋಣ ಅದನ್ನ ಸರಿ ಮಾಡಿಕೊಳ್ಳೋದಕ್ಕೆ. ಎಲ್ಲರ ಮಣಕಲ್ಲಿ ಹಾಕ್ರಿ, ಎಲ್ಲರ ಮಣಕಲ್ಲಿ ಹಾಕ್ರಿ. ನೀನಿರುವ ಜಾಗದಲ್ಲಿ ಮಣಕಲ್ಲಿ ಹಾಕು.